ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತೆಗಿಯಪ್ಪ ಮ್ಯಾನೇಜರ್, ಫೋನ್ ತೆಗಿಯಯ್ಯ. ತೆರಿಗೆ ಎಲ್ ಸತ್ತೋದ್ನ ಇವನ್ ಸಾಯೋದ್ರ ಜೊತೆಗೆ ನನ್ನೂ ಸಾಯಿಸಿ ಅವನು ಸತ್ತೋದ. ಈ ಜಗತ್ತಲ್ಲಿ ದುಡ್ಡನ್ನ ಕಬಳಿಸೋದ್ರಲ್ಲಿ ನಾನೇ ನಂಬರ್ 1 ಅನ್ಕೊಂಡಿದ್ದೆ. ಅಲ್ಲ ಅಲ್ಲ, ನಾನು ಒಂಥರ ಕೂಪ ಮಂಡೂಕ ಇದ್ದ ಹಾಗೆ, ಅಂದ್ರೆ ಬಾವಿಲಿರೋ ಕಪ್ಪೆ. ನನಗಿಂತ ದೊಡ್ಡ ದೊಡ್ಡ ತಿಮಿಂಗ್ಲಗಳು ಇಲ್ಲಿ ಈಜಾಡ್ಕೊಂಡಿದೆ ಅನ್ನೋದು ಇವಾಗ ಗೊತ್ತಾಗ್ತಾ ಇದೆ. ಅನಾಯಾಸವಾಗಿ ಬಂದು 5 ಲಕ್ಷ ರೂಪಾಯಿ, 5 ಲಕ್ಷ ದಾರಿ ಹಿಡ್ಕೊಂಡು ಹೊರಟಾಯ್ತು. ಏನ್ ಹಿಂಗಾಗೋಯ್ತಲ್ಲ ಬದುಕು. ಲೇ ಜುಗ್ಗ ಜುಗ್ಗ, ಯಾಕೋ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದೀಯಾ? ಅಲ್ಲ, ಏನು ಹೋಗಿರೋದು ನಿನ್ ದುಡ್ಡೇನ? ಅಲ್ಲ ತಾನೆ? ಸಂಧ್ಯಂದು ಅಲ್ಲ, ಅವಳು ಯಾರ ಹತ್ರನ ಇಸ್ಕೊಂಬಂದಿರೋದು. ಅವಳು ಕಳ್ಕೊಂಡ್ಲು, ತೀರ್ಸೋದು ಅವಳು ಕರ್ಮ. ನೀನ್ ಯಾಕೆ ತಲೆ ಕೆಡಿಸ್ಕೊತೀಯ? ದಡ್ಡ ಶಿಕಾಪಡಿ. ಅಲ್ಲ, 5 ಲಕ್ಷ ಹೋದ್ರೆ ಏನಾಯ್ತು? 5 ಲಕ್ಷ ಹೋದ್ರೇನು 10 ಲಕ್ಷ ಸಂಪಾದನೆ ಮಾಡ್ಬೋದು. ದುಡ್ಡು ಹೋಯ್ತಲ್ಲಪ್ಪ ಭಗವಂತ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ರೆ ಬರಬಾರದು ಕಾಯಿಲೆಗಳೆಲ್ಲ ಬಂದ್ಬಿಡುತ್ತೆ ಅಷ್ಟೇ. ಯೋಚನೆ ಮಾಡಲ್ಲ. ಜಗತ್ತಲ್ಲಿ ಏನು ಟೋಪಿ ಹಾಕಿಸ್ಕೊಳ್ಳೋರ್ ಸಂಖ್ಯೆ ಕಮ್ಮಿ ಆಗಿದೆಯಾ? ಇಲ್ವಲ್ಲ. ಯಾವನವಪ್ಪ ಮಿಕ ಸಿಗ್ತಾನೆ, ಅವನ ತಲೆ ಮೇಲೆ ಕೈ ಇಡೋದು. 50 ಲಕ್ಷ ಸಂಪಾದನೆ ಮಾಡ್ಬೋದು. ಯಾರ್ದೋ ದುಡ್ಡು, ಎಲ್ಲಮ್ಮನ್ ಜಾತ್ರೆ. ಪವಡಿಸು ಪರಮಾತ್ಮ ಶ್ರೀ ಜುಗ್ಗ ನೀನು. ಹೊಸ ಮುದ್ದ, ನೀನ್ ಯಾವಾಗ ಬಂದೆ ಅಮ್ಮ? ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ ಅನ್ನೋ ತರ ಮಾತಾಡ್ತಿದ್ರಲ್ಲ, ಆಗ್ಲೇ ಬಂದೆ. ಬೇರೆಯವ್ರ ದುಡ್ಡು, ಬೇರೆಯವ್ರ ಜೀವನ ಅಂದ್ರೆ ನಿಮ್ಗೆ ಎಷ್ಟು ತಾತ್ಸಾರ ಅಲ್ವಾ? ನಿಮ್ಮಂತ ಮನುಷ್ಯರು ಜಗತ್ತಲ್ಲಿ ಇರ್ತಾರ? ಛೆ, ತಪ್ಪು ಹೇಳ್ತಿದ್ದೀನಿ. ನೀವು ಮನುಷ್ಯರೇ ಅಲ್ಲ ಅಲ್ವಾ? ಅದ್ಯಾಕೆ ಹೊಸ ಮುದ್ದು ಹಾಗಂತ್ಯ? ನಾನು ಮನುಷ್ಯ ಆಗಿಲ್ದೆ ಹೋಗಿದ್ದಿದ್ರೆ ನನಗೆ ಮಗ ಹುಡ್ತಾ ಇದ್ನ? ನೀನು ಅವನನ್ನು ಮದುವೆ ಮಾಡ್ಕೊತಾ ಇದ್ಯಾ? ಇಲ್ಲ ಅಲ್ವಾ? ನಾನು ಮನುಷ್ಯನೇ. ಆದ್ರೆ ಏನು ಮಾಡೋದು, ಮಗನ ಬದಲು ಮಂಗ ಹುಟ್ಟಿದಾನ ನನಗೆ. ಮನುಷ್ಯತ್ವ ಇಲ್ಲದೆ ಇರೋ ಮನುಷ್ಯರನ್ನ ಮೃಗಗಿಂತ ಕಡೆ ಅನ್ಬೇಕು. ಯಾರು ಹೇಗ್ ಬೇಕಾದ್ರೂ ಸಾಯ್ಲಿ, ನೀವು ಮಾತ್ರ ಆರಾಮಾಗಿ ಇದ್ಬಿಡ್ಬೇಕಲ್ವಾ? ಇನ್ನೇನಿದೆ ಸೊಸೆ ಮುದ್ದು ಜೀವನದಲ್ಲಿ? ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ ಕನಕದಾಸರು ಆಗ್ಲೇ ಹೇಳಿದ್ದಾರೆ. ಅವೆರಡೂ ಸಿಕ್ಕಿಬಿಟ್ರೆ ಜೀವನದಲ್ಲಿ ನೆಮ್ಮದಿಯಾಗಿ ಇದ್ದು ಬಿಡ್ಬೋದು. ನೀವೇನೋ ಆರಾಮಾಗಿ ಇದ್ಬಿಡ್ತೀರಾ, ಆದ್ರೆ ಕರ್ಮ ಅಂತ ಒಂದಿದೆ, ಅದು ಯಾರನ್ನೂ ಬಿಡಲ್ಲ. ಹಾಗೆ ನೀವ್ ಆರಾಮಾಗಿರೋದಕ್ಕೆ ನಾನಂತೂ ಬಿಡಲ್ಲ. ಏನ್ ಹೇಳ್ತಿದ್ಯಾ ಸೊಸೆ ಮುದ್ದು? ನೀವು ನನ್ನ ಹತ್ರ ತಗೊಂಡಿರೋ ದುಡ್ಡಿನ ವಿಷಯನ ಅಣ್ಣಂಗೂ ಸಿರಿಗೂ ಹೇಳಿದ್ದೀನಿ. ಹೇಳ್ಬಿಟ್ಯಾ? ಏನಂದ್ರು? ನಿಮ್ಮನ್ನ ಈಗಿಂದೀಗ್ಲೇ ಮನೆಯಿಂದ ಆಚೆ ಹಾಕ್ಬೇಕು ಅಂದ್ರು, ಪೊಲೀಸರಿಗೆ ಹಿಡ್ಕೊಡ್ಬೇಕು ಅಂದ್ರು. ಆದ್ರೆ ನಾನೇ ಬೇಡ ಅಂತ ತಡ್ತಿದ್ದೀನಿ. ಸೊಸೆ ಅಂದ್ರೆ ಸೊಸೆ ಮುದ್ದು ಬಹಳ ಉಪಕಾರ ಮಾಡಿದೆ. ನಿಮಗೆ ಉಪಕಾರ ಆಗ್ಲಿ ಅಂತ ನಾನು ಅವ್ರನ್ನ ತಡ್ದಿಲ್ಲ. ನೀವ್ ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಆದ್ರೆ ನನ್ನಿಂದ ನೀವು ತಗೊಂಡಿರೋ 5 ಲಕ್ಷನ ನನಗೆ ವಾಪಸ್ ಕೊಡ್ಬೇಕು. ನಾನು ವಾಪಸ್ ಕೊಡ್ಬೇಕಾ? ಹೆಂಗಮ್ಮ ಸಾಧ್ಯ?
ನನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದಮ್ಮ ಬರಬೇಕು? ತಲೆಯಲ್ಲಿ ಬುದ್ಧಿ ಇದೆ, ಮೈಯಲ್ಲಿ ಶಕ್ತಿ ಇದೆ ತಾನೆ, ದುಡೀರಿ. ಕೆಟ್ಟ ಕೆಲ್ಸಕ್ಕೆ ಉಪಯೋಗಿಸೋ ಬುದ್ಧಿನ ದುಡಿಯೋದಕ್ಕೆ ಉಪಯೋಗಿಸಿ. ಒಟ್ನಲ್ಲಿ ನೀವು ಆ 5 ಲಕ್ಷನ ನನಗೆ ಕೊಡ್ಲೇಬೇಕು. ಇಲ್ಲ ಅಂದ್ರೆ ನಿಮ್ ಗತಿ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಮುಗ್ಧತೆ ಇರೋರ್ಗೆ ಮೋಸ ಮಾಡಿದ್ವಿ ಅಂತ ಖುಷಿ ಪಡಬೇಡಿ. ಮೋಸ ಹೋದೋರ್ ಮನ್ಸು ವಿಷಾಕಾರೋ ಹಾವಿಗಿಂತ ಅಪಾಯ. ಆ ವಿಷ ನಿಮ್ಮನ್ನ ಕೊಲ್ಲೋಕ್ಕಿಂತ ಮುಂಚೆ ದುಡ್ಡನ್ನ ಅರೇಂಜ್ ಮಾಡೋದನ್ನ ನೋಡಿ. ಅಲ್ಲಿ ತನಕ ಈ ಮನೇಲಿ ನಿಮ್ಗೆ ಒಪ್ಪತ್ತೂಟ ಅಷ್ಟೇ. 5 ಲಕ್ಷ ನಾನು ಅರೇಂಜ್ ಮಾಡ್ಬೇಕಾ? ಅಲ್ಲಿವರೆಗೂ ಒಪ್ಪತ್ತೂಟನ? ಭಗವಂತ, ಒಪ್ಪತ್ತೂಟ ಮಾಡ್ಕೊಂಡು ಹೆಂಗಪ್ಪ ಜೀವನ ಮಾಡೋದು? ಪಾಪ ಸಮರ್ಥ, ಎಲ್ಲ ಜವಾಬ್ದಾರಿಗಳು ಅವನ ಮೇಲೆ ಇದೆ. ಈ ಕಡೆ ಸಂಧ್ಯಾ, ಇನ್ನೊಂದು ಕಡೆ ತಾತ, ಈ ಮನೆ ಪರಿಸ್ಥಿತಿ, ಮನೆ ಖರ್ಚುಗಳು, ಇದೆಲ್ಲ ಅವನಿಗೆ ಕಷ್ಟ ಆಗ್ತಾ ಇರುತ್ತಾ? ನಾನು ಅವನಿಗೆ ಏನೂ ಸಹಾಯ ಮಾಡೋಕ್ಕಾಗ್ತಿಲ್ಲ. ತಾತನು ದುಡ್ಡು ಕಳಿಸ್ಬೇಕು, ಇದ್ದಿದ್ದ ದುಡ್ಡೆಲ್ಲ ಮನೆ ಖರ್ಚಿಗೆ ಅಂತ ಖಾಲಿ ಆಗೋಯ್ತು. ಈಗ ಯಾರನ್ನು ದುಡ್ಡು ಕೇಳೋದು? ನನ್ನನ್ನು ಕೇಳ್ಬೋದಲ್ವಾ ಸಮರ್? ಸರ್, ಏನು ಹೇಳ್ತಿದ್ದೀರಾ ನೀವು? ಈಗ ತಾತನಿಗೆ ದುಡ್ಡು ಕಳಿಸ್ಬೇಕಲ್ವಾ? ಹಾಗಿದ್ರೆ ನನ್ನ ಕೇಳ್ಬೋದಲ್ವಾ? ಇಲ್ಲ ಸರ್, ದುಡ್ಡನ್ನ ಬೇರೆ ಕಡೆ ಅರೇಂಜ್ ಮಾಡ್ತೀನಿ. ಸಂಬಳ ಬಂದಮೇಲೆ ವಾಪಸ್ ಕೊಡ್ತೀನಿ. ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ದುಡಿಯೋದಕ್ಕಿಂತ ದುಡ್ಡು ಅರೇಂಜ್ ಮಾಡೋದೇ ತುಂಬ ಈಸಿ. ಇದು ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರ ಸ್ಟ್ರಾಟಜಿ. ಸರ್, ಏನಿದು? ನೀವೇ ನನಗೆ ದುಡ್ಡು ಕಳಿಸಿದ್ದೀರಾ? ಇದು ನನ್ನ ಸ್ಟ್ರಾಟಜಿ. ಅವರು ನೀನೊಬ್ಬನಿಗೆ ತಾತ ಅಲ್ಲ, ಅವ್ರಿಗೆ ಸೇವೆ ಮಾಡೋ ಹಕ್ಕು, ಅವ್ರ ಸೇವೆಯಲ್ಲಿ ಪಾಲು ನನಗೂ ಇದೆ. ಇದು ಸಾಲ ಅಲ್ಲ, ಅವ್ರ ಮೊಮ್ಮಗನಾಗಿ ನಾನು ಮಾಡ್ತಿರೋ ಕರ್ತವ್ಯ. ಇಲ್ಲ ಸರ್, ನನಗಿದೆಲ್ಲ ಇಷ್ಟ ಆಗಲ್ಲ. ನಿನ್ಗೆ ಇಷ್ಟ ಕಷ್ಟ ಕೇಳಿದವ್ರು ಯಾರು? ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ತಾತನ ನೇರವಾಗಿ ದುಡ್ಡು ಕಳ್ಸೋಕ್ಕಾಗಲ್ಲ, ಅದಕ್ಕೆ ನಿನ್ನ ಮೂಲಕ ಕಳಿಸ್ದೆ ಅಷ್ಟೆ. ತಾತನ ಸೇವೆ ಮಾಡೋ ಅದೃಷ್ಟನ ನೀನು ನನ್ನಿಂದ ಕಿತ್ಕೋಬೇಡ. ನಿನಗಂತ ಕೆಟ್ಟ ಬುದ್ಧಿ ಇಲ್ಲ ಅನ್ಕೋತೀನಿ. ಸರಿ ಬಾ, ತುಂಬ ಕೆಲಸ ಇದೆ, ಹೊರಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.